ಎಲ್ಲರಿಗೂ ನಮಸ್ಕಾರ. ಧ್ರುವತಾರೆ ಯೂಟ್ಯೂಬ್ ಚಾನೆಲ್‌ಗೆ ಸ್ವಾಗತ. ಸ್ನೇಹಿತರೆ, ನಟ ಶಿವರಾಜ್ ಕುಮಾರ್ ಅವರು ಇತ್ತೀಚೆಗಷ್ಟೇ ತಮ್ಮ ಸರ್ಜರಿಯನ್ನ ಮುಗಿಸ್ಕೊಂಡು ಬೆಂಗಳೂರಿಗೆ ವಾಪಸ್ಸಾದ್ರು. ಅವರು ಬೆಂಗಳೂರಿಗೆ ಬರುವಂತ ಸಂದರ್ಭದಲ್ಲಿ ಬಹಳ ವಿಜೃಂಭಣೆಯಿಂದ ಶಿವಣ್ಣನವರನ್ನ ಬೆಂಗಳೂರಿಗೆ ವೆಲ್ಕಮ್ ಮಾಡಿದ್ರು ಅವರ ಅಭಿಮಾನಿಗಳು ಹಾಗೆ ಕುಟುಂಬಸ್ಥರು. ಹಾರ ಹಾಕುವುದರ ಮೂಲಕ, ಸೇಬಿನ ಹಾರಗಳನ್ನ ಹಾಕುವುದರ ಮೂಲಕ ಅದ್ಧೂರಿಯಾದಂತ ಸ್ವಾಗತವನ್ನ ಕೋರಿದ್ರು. ಹಾಗೆ ಕರ್ನಾಟಕದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಕೂಡ ಸ್ವತಃ ಅವರು ಶಿವಣ್ಣರವರ ಮನೆಗೆ ಭೇಟಿ ಕೊಟ್ಟು ಅವರ ಆರೋಗ್ಯ, ಯೋಗ ಕ್ಷಮಾಚಾರಗಳನ್ನ ವಿಚಾರಿಸ್ಕೊಂಡು ಹೋದ್ರು. ಇವೆಲ್ಲ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ವಿಡಿಯೋಗಳಾಗಿರ್ಬೋದು ಅಥವಾ ಅವರೊಟ್ಟಿಗಿನ ಫೋಟೋಗಳಾಗಿದ್ವು, ವೈರಲ್ ಆಗಿದ್ವು. ಹಾಗೆ ಶಿವರಾಜ್ ಕುಮಾರ್ ಅವರು ಮೀಡಿಯಾಗಳಲ್ಲಿ ಸಂದರ್ಶನ ಕೊಡುವಂತ ಸಂದರ್ಭದಲ್ಲಿ ಬಹಳನೇ ಭಾವುಕರಾಗಿ ಮಾತನಾಡಿದ್ರು. ಹಾಗೆ ಚಿಕ್ಕ ಮಕ್ಕಳಂತೆ ಗಳಗಳನ್ನೇ ಅತ್ತು ಬಿಟ್ರು. ಹಾಗಾದ್ರೆ ಶಿವರಾಜ್ ಕುಮಾರ್ ಅವರ ಈ ಅತಿಯಾದ ಭಾವುಕತೆಗೆ ಕಾರಣವಾಗಿದ್ದು ಏನು? ಶಿವರಾಜ್ ಕುಮಾರ್ ಅವರು ತಮ್ಮನ್ನ ನೋಡ್ತಾ ಇರುವಂತಹ ಕೋಟಿ ಕೋಟಿ ಜನಗಳ ಮುಂದೆ ಕಣ್ಣೀರಾಗಿದ್ದು ಯಾಕೆ ಅನ್ನೋದರ ಕಂಪ್ಲೀಟ್ ವಿವರ ಈ ವಿಡಿಯೋನಲ್ಲಿ ಇದೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ನಟ ಶಿವರಾಜ್ ಕುಮಾರ್ ಅವರು ಹಲವಾರು ಸಿನಿಮಾಗಳು, ಸಾಲು ಸಾಲು ಸಿನಿಮಾಗಳು, ಹಿಟ್ ಸಿನಿಮಾಗಳನ್ನ ಕೊಟ್ಟಂತವರು. ವರ್ಷಾನುಗಟ್ಟಲೆ ಓಡಿದಂತಹ ಓಂ ಸಿನಿಮಾದಂತಹ ನಾಯಕ ನಟ, ಬರೋಬ್ಬರಿ 130 ಸಿನಿಮಾಗಳಲ್ಲಿ ನಟನೆ ಮಾಡಿದಂತಹ ಒಬ್ಬ ನಾಯಕ. ಕೋಟ್ಯಾಂತರ ಅಭಿಮಾನಿಗಳ ಮುಂದೆ ಗಳಗಳನೆ ಅಳ್ತಾರೆ ಅಂತಂದ್ರೆ ನಿಜಕ್ಕೂ ಆಶ್ಚರ್ಯ ಅನ್ನಿಸ್ಬೇಕು. ಅವರ ಆ ಒಂದು ಭಾವುಕತೆಯನ್ನ ಕೂಡ ಹತ್ತಿಕ್ಕಲಾಗದೇ ಇರುವಂತಹ ಸ್ಥಿತಿಯಲ್ಲಿ ಶಿವಣ್ಣರವರು ಇದ್ರು. ಇದಕ್ಕೆ ಕಾರಣ ಅವರ ಆಪತ್ತಿನಲ್ಲಿ, ಅವರ ಸಂಕಷ್ಟದಲ್ಲಿ ಜೊತೆಯಾಗಿ ನಿಂತು ಅವರನ್ನ ಆರೈಕೆ ಮಾಡಿದ ಅವರ ಪತ್ನಿಯ ಬಗ್ಗೆ ಮಾತನಾಡುವಂತ ಸಂದರ್ಭದಲ್ಲಿ ಶಿವಣ್ಣರವರು ಕಣ್ಣೀರಾಗ್ಬಿಟ್ರು. ಇವರಿಬ್ಬರ ಒಂದು ಒಡನಾಟ ಆಗಿರ್ಬೋದು, ಆ ಗಂಡ ಹೆಂಡತಿಯ ಬಾಂಧವ್ಯನಾಗಿರ್ಬೋದು, ಅವುಗಳನ್ನ ನಿಜಕ್ಕೂ ನೋಡಿದ್ರೆ ತುಂಬಾ ಸಂತೋಷ ಆಗತ್ತೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಮದುವೆ ಆಗಿ 2-3 ವರ್ಷ ಆದ್ರೆ ಡಿವೋರ್ಸ್ ಅಂತ ಹೇಳಿ ಬರುವಂತಹ ಇಂದಿನ ಯುವ ಪೀಳಿಗೆಯ ಮಧ್ಯೆ ಈ ರೀತಿ 65 ವರ್ಷಗಳು ಕಳೆದ್ರೂ ಕೂಡ ಆಕೆಯ ಮೇಲೆ ಆತನ ಮೇಲೆ ಆಕೆಗೆ ಇರುವಂತಹ ಕಾಳಜಿ, ಪ್ರೀತಿ, ವಿಶ್ವಾಸ, ನಂಬಿಕೆ ಅಪರಿಮಿತವಾಗಿರುವಂಥದ್ದು. ಗಂಡ ಕ್ಯಾನ್ಸರ್ನಿಂದ ಬಳಲ್ತಿರುವಂತ ವಿಷಯ ತಿಳಿದಂತ ಹೆಂಡತಿ ಕುಗ್ಗಲಿಲ್ಲ. ಬದಲಾಗಿ ಧೈರ್ಯವನ್ನ ಪಡ್ಕೊಂಡು ನಮ್ಮ ಕನ್ನಡ ಮಣ್ಣಿನಲ್ಲಿ ಹುಟ್ಟಿದಂತ ಸುಸಂಸ್ಕೃತ ಹೆಣ್ಣು ಮಕ್ಕಳಿಗೆ ಇರಬೇಕಾದಂತಹ ಎಲ್ಲ ಗುಣಗಳು ಕೂಡ ಗೀತಕ್ಕನವರಲ್ಲಿ ಇದೆ. ಆಕೆ ತನ್ನ ಗಂಡನನ್ನ ಉಳಿಸ್ಕೋಬೇಕು ಅಂತ ಹೇಳಿ ತುಂಬಾ ಹೋರಾಟವನ್ನ ಮಾಡಿದ್ರು. ದುಡ್ಡು, ಐಶ್ವರ್ಯ ಎಷ್ಟೇ ಇದ್ರೂ ಕೆಲವೊಂದು ಸಮಯದಲ್ಲಿ ಅದು ಮನುಷ್ಯನ ಬದುಕಿಸೋದಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ಆಕೆಯ ಪೂಜೆಯ ಫಲ ಆಗಿರ್ಬೋದು, ಅಥವಾ ಆಕೆ ಹಾಗೂ ಶಿವಣ್ಣ ಅವರಿಗೆ ಇದ್ದಂತಹ ಆತ್ಮವಿಶ್ವಾಸ ಹಾಗೂ ಕನ್ನಡಿಗರ ಹಾರೈಕೆ ಎಲ್ಲದರಿಂದ ಇದೀಗ ಶಿವರಾಜ್ ಕುಮಾರ್ ಅವರು ಬದುಕುಳಿದಿದ್ದಾರೆ. ಗೀತಕ್ಕನವರ ಬಗ್ಗೆ ಮಾತನಾಡುವಂತ ಸಂದರ್ಭದಲ್ಲಿ ಮಗುವಿನಂತೆ ನನ್ನನ್ನ ನೋಡ್ಕೊಂಡಿದ್ದಾರೆ. ಆಸ್ಪತ್ರೆಯಲ್ಲಿ ಪಕ್ಕದಲ್ಲೇ ಅವರು 24 ಗಂಟೆಗಳ ಕಾಲ ಪಕ್ಕದಲ್ಲೇ ಇದ್ದು ಆರೈಕೆ ಮಾಡಿದ್ದಾರೆ, ಶುಶ್ರೂಷೆ ಮಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಮಗಳಾಗಿದ್ರು ಕೂಡ ಒಂದಷ್ಟು ಕೂಡ ಅಹಂ ಇಲ್ಲದೆ ಕೆಲಸದವ್ರು ಇದ್ದಾರೆ ಅಥವಾ ನರ್ಸ್ ಇದ್ದಾರೆ ನೋಡ್ಕೋಬಹುದು ಅಂತ ಅವರು ಆರಾಮಾಗಿರ್ಬೋದಿತ್ತು. ಆದ್ರೆ ಗೀತಕ್ಕ ಅವರು ಆ ಒಂದು ಕೆಲಸ ಮಾಡ್ಲಿಲ್ಲ. ತಾನೇ ಸ್ವತಃ ತನ್ನ ಗಂಡನ ಬೆಂಗಾವಲಾಗಿ ನಿಂತಿದ್ರು. ಎಷ್ಟು ಹೇಳಿದ್ರು ಕೂಡ ಆ ಒಂದು ಮಾತುಗಳು ಸಾಲಲ್ಲ ಆ ಒಂದು ಆರೈಕೆಯ ಬಗ್ಗೆ. ಶಿವರಾಜ್ ಕುಮಾರ್ ಅವರು ಈ ಒಂದು ವಿಷಯವನ್ನ ಹೇಳುವಂತ ಸಂದರ್ಭದಲ್ಲಿ, ಆಕೆಯ ಬಗ್ಗೆ, ಗೀತಕ್ಕನ ಬಗ್ಗೆ ಹೇಳುವಂತ ಸಂದರ್ಭದಲ್ಲಿ ಕಣ್ಣೀರ್ ಹಾಗೆ ಹೋಗ್ಬಿಟ್ರು. ಲಿಟ್ರಲಿ ಅವರು ದುಕ್ಕಡಿಸಿ ಅಳುವಂತಹ ಒಂದು ವಿಡಿಯೋಗಳನ್ನ ನೋಡಿದಾಗ ಅಭಿಮಾನಿಗಳಾದಂತಹ ನಾವೇನೆ ಕಣ್ಣೀರಾಗಿ ಬಿಡ್ತೀವಿ. ಒಬ್ಬ ದೊಡ್ಡ ನಟ ಇಷ್ಟೆಲ್ಲ ಒಂದು ಅಭಿಮಾನವನ್ನ, ಆಸ್ತಿಯನ್ನ, ಅಂತಸ್ತನ್ನ ಎಲ್ಲವನ್ನು ಕೂಡ ಹೊಂದಿರುವಂತಹ ಒಬ್ಬ ನಟ ಹೆಂಡತಿಯ ವಿಷಯದಲ್ಲಿ ಭಾವಪರವಶರಾಗಿ ಈ ರೀತಿ ತನ್ನ ಸಂಕಷ್ಟದ ದಿನಗಳಲ್ಲಿ ಹೆಜ್ಜೆ ಹಾಕಿದಂತ ಹೆಂಡತಿಯ ವಿಚಾರದಲ್ಲಿ ಆತ ಹತ್ತಿದ್ದಾನೆ ಅಂದ್ರೆ ಆತನ ಮನಸ್ಸು ಎಷ್ಟು ನಿಷ್ಕಲ್ಮಶವಾಗಿದೆ ಅನ್ನೋದು ತೋರುತ್ತೆ. ಇಂತಹ ಜೋಡಿ ಇಡೀ ಕರ್ನಾಟಕಕ್ಕೆ ಮಾದರಿ. ಇಂತಹ ಜೋಡಿಯನ್ನ ಹರಸ್ಬೇಕು. ಶಿವಣ್ಣನವರು ಈ ದಿನ ಈ ಮಟ್ಟಿಗೆ ಬದುಕಿ ಉಳಿಯೋದಕ್ಕೆ ಆಕೆಯೇ ಕಾರಣ. ಆಕೆಯಲ್ಲಿದ್ದಂತಹ ಆತ್ಮವಿಶ್ವಾಸ. ಶಿವಣ್ಣನವರೇ ಹೇಳ್ಕೊಂಡ್ರು, ಈ ಕಾಯಿಲೆ ಇದೆ ಅಂತ ತಿಳಿದ ತಕ್ಷಣ ನನ್ಗೆ ಇನ್ನೆಷ್ಟು ದಿನ ಬದುಕ್ಬೇಕು, ಹೋದ್ರೆ ಹೋಗ್ಲಿ ಅನ್ನೋ ತರ ಆಗ್ಬಿಟ್ಟಿತ್ತು. ಅದ್ರ ಪಾಡ್ಗದು ಏನಾಗುತ್ತೋ ಆಗ್ಲಿ, ಹೋದ್ರೆ ಹೋಗ್ಬಿಡೋಣ ಅನ್ನೋಂತ ಡಿಸಿಷನ್ ತಗೊಂಡಿದ್ರಂತೆ. ಆದ್ರೆ ಗೀತಕ್ಕ ಅದಕ್ಕೆ ಎಡೆ ಮಾಡಿಕೊಡ್ಲಿಲ್ಲ. ಇಡೀ ಭಾರತ ಅಲ್ಲ, ಇಡೀ ವಿಶ್ವದಲ್ಲೇ ಬೆಸ್ಟ್ ಒಂದು ಆಸ್ಪತ್ರೆಗೆ ಆತನನ್ನ ದಾಖಲು ಮಾಡಿ ಎಲ್ಲ ಒಂದು ಟ್ರೀಟ್ಮೆಂಟ್ ನ ಕೊಡಿಸೋದ್ರ ಮೂಲಕ
ತನ್ನ ಗಂಡನನ್ನ ಸಾವಿನ ದವಡೆಯಿಂದ ಕಾಪಾಡಿಕೊಂಡ್ರು ಗೀತಕ್ಕನವರು. ಇಂತಹ ಕುಲನಾರಿಯರು ನಮ್ಮ ಕರ್ನಾಟಕಕ್ಕೆ ನಿಜಕ್ಕೂ ಕೂಡ ಕೀರ್ತಿ ಕಳಸ ಅಂತ ಹೇಳ್ಬೋದು. ಶಿವಣ್ಣ ಕೂಡ ಆಕೆಯ ಮಾತನ್ನ ಆಡ್ಬೇಕಾದ್ರೆ ಈ ರೀತಿ ಗದ್ಗದಿತರಾಗಿರೋದು ಹಾಗೂ ಭಾವುಕರಾಗಿ ಅತ್ತಿದ್ದು ಕಂಡು ನಾವೆಲ್ಲರಿಗೂ ಕೂಡ ಬಹಳಾನೇ ಬೇಸರವಾಯ್ತು. ಶಿವಣ್ಣನವರಿಗೆ 100 ಕಾಲ ಆಯುಸ್ಸು, ಆರೋಗ್ಯಗಳನ್ನ, ಶ್ರೇಯಸ್ಸನ್ನ ದೇವ್ರು ಕೊಡ್ಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಚಾನೆಲ್‌ನಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.